ಮೂಡ ಹಗರಣದಲ್ಲಿ ಸಿಎಂ ಪಾತ್ರ ಏನು ಎಂಬ ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಇವತ್ತು ಲಿಂಕ್ ಬೆಸೆದ ಮೈಸೂರಿನ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಕೆಜಿ ರಾಘವನ್ ಹಗರಣಕ್ಕೂ ಅರ್ಜಿದಾರರಾದ ಸಿಎಂಗೂ ನೇರ ಸಂಬಂಧವಿದೆ ಅಂತ ವಾದ ಮಂಡಿಸಿದರು. ಪ್ರತಿವಾದಿಗಳ ವಾದ ಕಂಪ್ಲೀಟ್ ಆಗಿದ್ದು ಮುಂದಿನ ಸೋಮವಾರಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 12ಕ್ಕೆ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರ ಆಗಲಿದೆ. ಮೂಡ ತೂಗುಗತ್ತಿಯಿಂದ ಸಿಎಂ ವಾರದ ರಿಲೀಫ್ ಪಡೆದಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ರಾಜ್ಯಪಾಲರ ಆದೇಶ ವಜಾ ಮಾಡುವಂತೆ ಮಾಡಿದ್ದ ಮನವಿ ಅರ್ಜಿ ಮುಂದಿನ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರ ವಾದವನ್ನ ನ್ಯಾಯಮೂರ್ತಿಗಳು ಆಲಿಸಿದ್ರು. ಈ ಮೂಲಕ ಸಿದ್ದರಾಮಯ್ಯಗೆ 8 ದಿನ ರಿಲೀಫ್ ಸಿಕ್ಕಂತಾಗಿದೆ. ಅಷ್ಟಕ್ಕೂ ಹೈಕೋರ್ಟ್ನಲ್ಲಿ ಇವತ್ತು ವಾದ ಸರಣಿ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪ್ರತಿವಾದಿ ಸ್ನೇಹಮಯಿ ಕೃಷ್ಣ ಪರ ಯಾರು? ರಾಘವನ್ ಅವರು ವಾದ ಮಂಡಿಸ್ತೀರಾ? ಎಸ್ ಮೈ ಲಾರ್ಡ್. ಸರಿ, ಆರಂಭಿಸಿ. ಪ್ರಕರಣವನ್ನ ಸಾರ್ವಜನಿಕ ವಿಶ್ವಾಸಾರ್ಹತೆಯ ದೃಷ್ಟಿಯಿಂದ ಪರಿಗಣಿಸಬೇಕು. ಸಾರ್ವಜನಿಕ ಸೇವಕರಾಗಿರುವ ಸಂದರ್ಭದಲ್ಲಿ ಅವರು ನೇರವಾಗಿ ಭಾಗಿಯಾಗದಿದ್ರೂ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 17A ಅನ್ವಯವಾಗಲಿದೆ. ಕಾನೂನು ಬಾಹಿರವಾಗಿ ಲಾಭ ಪಡೆಯದಿದ್ರೂ ಪ್ರಭಾವ ಬಳಸಿ ಲಾಭ ಗಳಿಸುವುದು ಭ್ರಷ್ಟಾಚಾರಕ್ಕೆ ಸಮಾನವಾದದ್ದು. ಈ ಪ್ರಕರಣದಲ್ಲಿ ಸರ್ಕಾರ ತನಿಖೆಗೆ ಒಪ್ಪಿಸಿದೆ ಅಲ್ವಾ? ಸರ್ಕಾರ ನ್ಯಾಯಾಂಗ ಆಯೋಗ ರಚಿಸುವುದೇ ಇಂಥ ಪ್ರಕರಣಗಳ ತನಿಖೆ ನಡೆಸಲೆಂದು. ತನಿಖೆ ನಂತರದಲ್ಲಿ ಕ್ಲೀನ್ ಚಿಟ್ ನೀಡಬಹುದು, ಆದರೆ ಈಗಲೇ ಪ್ರಕರಣವನ್ನ ತುಂಡರಿಸಬಾರದು. ನ್ಯಾಯಾಲಯವು ತನಿಖೆ ನಡೆಸಬೇಕು ಎಂಬುದರ ಪರವಾಗಿರಬೇಕು. ಈಗ ವಿಷಯಕ್ಕೆ ಬಂದ್ಬಿಡಿ. ದೂರುದಾರರಿಗೂ ಪ್ರಕರಣಕ್ಕೂ ಏನ್ ಸಂಬಂಧ? ಅರ್ಜಿದಾರರು ಡಿಸಿಎಂ ಆಗಿದ್ದ ವೇಳೆ ಈ ಹಗರಣ ನಡೆದಿದೆ. 20/8/1997 ಅಂತಿಮ ಭೂಸ್ವಾಧೀನ ಅಧಿಸೂಚನೆ ಆಗಿದೆ. 30/3/1998 ಜಮೀನಿಗೆ ಪರಿಹಾರವೂ ನಿಗದಿಯೂ ಆಗಿದೆ. 18/5/1998 3.16 ಎಕರೆ ಜಮೀನು ಡಿನೋಟಿಫೈ ಮಾಡಲಾಯಿತು. 25/8/2004 ದೇವರಾಜು ಈ ಜಮೀನನ್ನ BM ಮಲ್ಲಿಕಾರ್ಜುನ್ಗೆ ಮಾರಾಟ ಮಾಡಿದ್ದಾರೆ. ಆದರೆ ಮೂಡ ಸ್ವಾಧೀನಪಡಿಸಿಕೊಂಡ ಜಮೀನನ್ನ ಮಲ್ಲಿಕಾರ್ಜುನಯ್ಯಗೆ ದೇವರಾಜು ಹೇಗೆ ಮಾರಾಟ ಮಾಡಲು ಸಾಧ್ಯ? 2015ರಲ್ಲಿ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡುವ ಪ್ರಕ್ರಿಯೆ ನಡೆದಿದೆ. ಸಿಎಂ ಪತ್ನಿ ಅಲ್ಲದೆ ಬೇರೆ ಯಾರಾದರೂ ಈ ಸ್ಥಾನದಲ್ಲಿದ್ದರೆ ಕೋರ್ಟ್ ಆದೇಶ ಪಡೆದು ಮೂಡ ಸಂಪರ್ಕಿಸಬೇಕಿತ್ತು. ಇಲ್ಲಿ ಪಾರ್ವತಿಯವರು ಸಿಎಂ ಪತ್ನಿಯಾಗಿರೋದ್ರಿಂದ ಅದ್ಯಾವುದೂ ನಡೆದಿಲ್ಲ. ಇಲ್ಲಿ ಎಲ್ಲ ವ್ಯವಹಾರಗಳು ದುರುದ್ದೇಶಪೂರ್ವಕವಾಗಿವೆ. ಈ ಎಲ್ಲ ವಿಚಾರಗಳನ್ನ ಗಾಳಿಗೆ ತೂರಿರೋದ್ರಿಂದ ತನಿಖೆ ನಡೆಸಬೇಕು ಅನ್ನೋದು ನನ್ನ ವಾದ. ಮೈಲಾರ್ಡ್, ಕ್ಯಾಬಿನೆಟ್ ನಿರ್ಣಯ ಬಗ್ಗೆ ನಾನು ಸಹ ವಾದ ಮಂಡಿಸಬೇಕಿದೆ. ಆದ್ರೆ ಈ ವಾರಾಂತ್ಯ ಹಬ್ಬದ ರಜೆಗಳಿವೆ. ಹೀಗಾಗಿ 1 ವಾರ ಕಾಲಾವಕಾಶ ನೀಡಬೇಕು. ಹಬ್ಬಕ್ಕೂ ಮೊದಲೇ ವಾದ ಮಂಡನೆ ಮುಗಿಸ್ಬಿಡಿ. ಹಾಗಲ್ಲ, 1 ವಾರ ಅಷ್ಟೇ ನಾನು ಕೇಳ್ತಿರೋದು. ಸಿಂಘ್ವಿ ಅವರೇ, ನಿಮ್ಮ ವಾದ ಯಾವಾಗ ಹೇಳಿ? ಅಡ್ವೊಕೇಟ್ ಜನರಲ್ ಏನೋ ಟೈಮ್ ಕೇಳ್ತಿದ್ದಾರೆ. ಅವರ ವಾದ ಮುಗಿಲಿ, ಆ ಬಳಿಕ ನನ್ನ ವಾದ ಮುಂದಿಡ್ತೀನಿ. ಸೆಪ್ಟೆಂಬರ್ 9 ಅಥವಾ 21ಕ್ಕೆ ಡೇಟ್ ಕೊಡಿ. ಹಾಗಾಗಲ್ಲ, ಅಷ್ಟು ದೂರದ ದಿನಾಂಕವನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ. ಅಡ್ವೊಕೇಟ್ ಜನರಲ್ಗೆ ಡೇಟ್ ಕೊಡಿ, ನಂತರ ವಾದಿಸ್ತೀನಿ. ನೀವು ಬೇಗ ವಾದ ಮಂಡನೆ ಮುಗಿಸ್ಬೇಕು. ವಿಚಾರಣಾ ನ್ಯಾಯಾಲಯದ ಕಲಾಪ ಬಹಳ ಕಾಲ ಮುಂದೂಡೋದು ಸರಿಯಲ್ಲ, ಸೂಕ್ತವೂ ಅಲ್ಲ. ಸೆಪ್ಟೆಂಬರ್ 9ನೇ ತಾರೀಕು ಅಡ್ವೊಕೇಟ್ ಜನರಲ್ ವಾದ ಮಂಡಿಸಲಿ. ಸಿಂಘ್ವಿ ಅವರೇ, ನಿಮಗೆ 12ನೇ ತಾರೀಕು ಡೇಟ್ ಕೊಡ್ತಾ ಇದ್ದೀನಿ. ಸೆಪ್ಟೆಂಬರ್ 9 ಸೋಮವಾರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಡೆಯಲಿದೆ. ಅಲ್ಲಿಯ ತನಕ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂತೆ ಸೂಚನೆ ಕೊಡಲಾಗಿದೆ. ಸೆಪ್ಟೆಂಬರ್ 12ರಂದು ಅಭಿಷೇಕ್ ಸಿಂಘ್ವಿ ಪ್ರತ್ಯುತ್ತರದ ಮೇಲೆ ಸದ್ದು ಭವಿಷ್ಯ ನಿಂತಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.